ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೇಸ್ ಕಿಚನ್. ಇವತ್ತು ಸೋಮವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಸೋಮವಾರ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆಗೆ ಬಂದು ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇವತ್ತು ನನ್ನ ಸ್ನೇಹಿತೆ ನನ್ನ ಮನೆಗೆ ಬರ್ತಾ ಇದ್ದಾಳೆ. ಏನಪ್ಪ ವಿಶೇಷತೆ ಅಂದರೆ, ನನ್ನ ಸ್ನೇಹಿತೆ ನನಗೋಸ್ಕರ ಬಾಗಿನ ತಗೊಂಬರ್ತಾ ಇದ್ದಾಳೆ, ಗೌರಿ ಬಾಗಿನ. ಸ್ನೇಹಿತೆಯರು ಸ್ನೇಹಿತೆಗೆ ಬಾಗಿನ ಕೊಡಬಹುದಾ ಅಂತ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಗೊತ್ತಿಲ್ಲ. ದೇವರ ಆಶೀರ್ವಾದ, ನನ್ನ ಗುರು ದತ್ತಪ್ಪನ ಆಶೀರ್ವಾದದಿಂದ ತಾಯಿ ಮನೆ, ತಂದೆ ಮನೆ ಒಂದು ಹತ್ತಿಗೆಯಾಗಿ ನನ್ನ ಜೊತೆಯಲ್ಲಿ ನಿಂತು ನನಗೆ ಬಾಗಿನ ತರ್ತಾ ಇದ್ದಾಳೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಏನಕ್ಕ ತವ್ರ ಮನೆಯವರು ಯಾರೂ ಇಲ್ಲವಾ ಅಂತಂದರೆ, ನನಗೆ ಯಾರೂ ಇಲ್ಲ. ನಾನು ತುಂಬ ಸಲ ಹೇಳಿದ್ದೀನಿ, ನನಗೆ ತಂದೆ ತಾಯಿ ಯಾರೂ ಇಲ್ಲ. ಹಾಗಾಗಿ ನನ್ನ ತವರ ಮನೆ ಬಾಗಿನ ನಾನು ಮದುವೆ ಆಗಿ ತಾಳಿ ಕಟ್ಟಿದ ಕ್ಷಣದಿಂದ ಹಿಡಿದು ನನ್ನ ಗಂಡನೇ ನನಗೆ ಬಾಗಿನನ್ನು ಕೊಡ್ತಾರೆ. ಪ್ರತಿ ವರ್ಷವೂ ಹೆಣ್ಮಕ್ಳಿಗೆ ಹೇಗೆ ಕೂರಿಸಿ ಆ ಹಣೆಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಬಾಗಿನ ಕೈಗೆ ಕೊಡ್ತಾರೋ, ಅದೇ ರೀತಿ ಸಂಪ್ರದಾಯವನ್ನು ನನ್ನ ಗಂಡ ಇಲ್ಲಿ ತನಕನೂ ನಿನ್ನೆ ತನಕನೂ ಅದೇ ಥರನೇ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ದೇವರಿಗೆ ನನ್ನ ಕೂಗು ಮುಟ್ತೋ ಏನೋ ಗೊತ್ತಿಲ್ಲ. ನನ್ನ ಸ್ನೇಹಿತೆ, ಅವಳ ಸ್ನೇಹ 14 ವರ್ಷ ತುಂಬಿ 15ನೇ ವರ್ಷಕ್ಕೆ ನಡೀತಾ ಇದೆ. ಬಟ್ ನಮ್ಮಿಬ್ಬರಲ್ಲಿ ಯಾವ ಥರ ಸ್ನೇಹ ಅಂತಂದರೆ, ತುಂಬ ಗುಟ್ಟುಗಳು ನಾವಿಬ್ಬರು ಶೇರ್ ಮಾಡ್ಕೊಳ್ಳೋದಿಲ್ಲ. ತುಂಬ ಹಚ್ಕೊಂಡಿದ್ದೀವಿ ಅನ್ನೋಂಗೂ ಇಲ್ಲ, ಹಚ್ಕೊಂಡಿಲ್ಲ ಅನ್ನೋದಕ್ಕೆ ಆ ಥರ ಅನ್ನೋಂಗೂ ಇಲ್ಲ. ಒಂದು ರೀತಿ ಹೇಳ್ಕೊಳಕ್ಕಾಗದಿರೋ ಒಂದು ಸಂಬಂಧ. ಇನ್ನೂ ಜಾತಿ ವಿಚಾರ ಬಂತು ಅಂತಂದರೆ, ಅವರು ಲಿಂಗಾಯತರು, ನಾವು ಗೌಡಾಸು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಕೆಲವರು ಹೇಳ್ತಾರೆ ಋಣ ಅನ್ನೋದು ನೋಡಲ್ಲ, ನಾವು ಏನೋ ಪೂರ್ವ ಜನ್ಮದಲ್ಲಿ ಒಬ್ಬರ ಹತ್ರ ಬಾಗಿನ ಇಸ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದ್ದೀವಿ ಅಂತಲೂ ಹೇಳೋದಿಲ್ಲ. ಅಯ್ಯೋ ಅವ್ರವ್ರ ಜಾತಿಯವರಲ್ವ, ಅವ್ರವ್ರು ಒಂದಾದರು ಅಂತಾರೆ. ಇಲ್ಲಿ ಆ ಕಾರಣಕ್ಕೋಸ್ಕರ ಜಾತಿ ವಿಚಾರ ಬಂತು, ತಪ್ಪಾಗಿ ತಿಳ್ಕೊಬೇಡಿ. ಆದರೆ ಒಂದು ನನ್ನ ಜಾತಿನೇ ಯಾವುದು, ಅವ್ರ ಜಾತಿನೇ ಯಾವರು, ಅವರೇ ಯಾವುದೋ ಊರಲ್ಲಿ, ಅದನ್ನು ತೆಂಕಣ ಬಡವಣ ಅಂತ ಹೇಳ್ತಾರಲ್ಲ, ಅವ್ರದ್ದೇ ಯಾವುದೋ ಊರು, ನನ್ನದೇ ಯಾವುದೋ ಊರು, ಒಂದು ಸ್ನೇಹ, ಒಂದು ಸ್ನೇಹ ಏನಿದೆಯೋ ಅದು ಯಾವ ರೀತಿ ಬೀಳಾಯಿತು ಅಂತ ಗೊತ್ತಿಲ್ಲ. ಬಟ್ ಅವಳಿಗೆ ಆ ಮನಸ್ಸೇ ಇರಲಿಲ್ಲ, ಬಾಗಿನ ಕೊಡಬೇಕು ಅನ್ನೋ ಮನಸ್ಥಿತಿನೇ ಇರಲ್ಲ. ಬಟ್ ಅವ್ರ ಹಸ್ಬೆಂಡು ನನಗೆ ಅವ್ರ ಹಕ್ಕ, ಇನ್ನು ಮುಂದೆ ನನ್ನ ಮನೆಯಿಂದ ಅವ್ರಿಗೆ ಮನೆಗೆ ಪ್ರತಿ ವರ್ಷವೂ ಗೌರಿ ಬಾಗಿನ ಹೋಗಬೇಕು ಅಂತಂದ್ಬಿಟ್ಟು ಒಂದು 6ನೇ ವರ್ಷ ನಡೀತಾ ಇದೆ. ಅಲ್ಲಿಂದ ನನಗೆ ಸೀರೆ ಏನೇನು ಬಾಗಿನ ಕೊಟ್ಟರು ಅಂತ ತೋರಿಸ್ತೀನಿ. ಅದನ್ನೆಲ್ಲವನ್ನು ಕೊಡ್ತಾ ಬಂದಿದ್ದಾರೆ. ಲೀಲಾ, ಥ್ಯಾಂಕ್ ಯು ಸೋ ಮಚ್ ಲೀಲಾ. ರಘು, ನಿಮಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನ ಸ್ನೇಹಿತೆಯ ಗಂಡ ನನಗಿಂತ ಚಿಕ್ಕವನು, ಆದ್ರೂ ರಘು ಅವರೇ ಅಂತ ಕರೀತಾ ಇದೆ. ಬಟ್ ಬೈದ್ರು ಅವರು, ರಘು ಅಂತ ಕರಿಯಕ್ಕ ನೀನು, ಅವರೇ ಕಳು ಒಣವರೇ ಕಳು ಅಂತೆಲ್ಲ ಕರಿಬೇಡ ಅಂತಂದರು. ಬಟ್ ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ಲೀಲಾ. ಯಾವ ಜನ್ಮದ ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ. ನನ್ನ ಗುರುವಿನ ಆಶೀರ್ವಾದ ಪ್ರತಿ ವರ್ಷ ನನ್ನ ಗಂಡ ಕೊಡಬೇಕಾದ್ರೆ ನನ್ನ ಗಂಡನ ಕಣ್ಣಲ್ಲೂ ನೀರಿರ್ತಿತ್ತು, ನನ್ನ ಕಣ್ಣಲ್ಲೂ ನೀರಿರ್ತಿತ್ತು. ಬಟ್ ನನ್ನ ಗಂಡ ಯಾವಾಗಲೂ ಹೇಳೋ, ಕಣ್ಣೀರಿಡಬೇಡ, ನಾನೇ ಅಮ್ಮ, ನಾನೇ ಅಪ್ಪ, ನಾನೇ ಬಂದು ನಾನೇ ಬೆಳಗ, ಯಾವುದೇ ಕಾರಣಕ್ಕೂ ಕಣ್ಣೀರಿಡಬೇಡ ನೀನು ಅಂತಂದ್ಬಿಟ್ಟು ಅವರೇ ನನಗೆ ಅರಿಶಿನ ಬಾಗಿನ ಏನು ತವರು ಮನೆಯಿಂದ ತೊಗೊಂಬರ್ತಾರೋ, ಬಳೆ, ಅರಿಶಿನ ಕುಂಕುಮ, ಎಲೆ, ಅಡಿಕೆ, ಹೂವು, ಸೀರೆ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ನನಗೆ ಬಾಗಿನ ಕೊಡ್ತಾಯಿದ್ರು. ಅದೊಂದು ನನಗೆ ಖುಷಿ ಇದೆ. ನನ್ನ ಗಂಡ ನನ್ನ ಹಣೆಗೆ ಕುಂಕುಮ ಇಡಬೇಕಾದ್ರೆ ಇಬ್ಬರು ಕಣ್ಣಲ್ಲೇ ನೀರು ಬರ್ತಾಯಿತ್ತು ಆ ಸಮಯದಲ್ಲಿ. ಬಟ್ ಆ ಫೀಲಿಂಗು ಹೆಣ್ಮಕ್ಳು ಗೊತ್ತಾಗುತ್ತೆ. ಒಬ್ಬ ಗಂಡ, ಒಬ್ಬ ತಂದೆಯಾಗಿ, ತಾಯಿಯಾಗಿ ಆ ಬಾಗಿನ ಈಸ್ಕೊಳ್ಳೋದಿದೆಯಲ್ಲ, ಅದು ನಾನು ಪಡ್ಕೊಂಡಿರೋ ಪುಣ್ಯ ಅಂತಲೂ ಸಹ ಹೇಳ್ತೀನಿ. ಇರಲಿ, ಅವರಿಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೇಳ್ತೀನಿ, ಜೀವನದಲ್ಲಿ ಏನೇ ಆಗಲಿ ಏನೇ ಹೋಗಲಿ, ಸ್ನೇಹ ಎಷ್ಟೇ ಚೆನ್ನಾಗಿರಲಿ, ಬಟ್ ನಮ್ಮಿಬ್ಬರು ಸ್ನೇಹ ಹೇಗೆ ಅಂತಂದರೆ ಹೇಳ್ಕೊಳಕ್ಕಾಗೋದಿಲ್ಲ ಅಂಥ ಒಂದು ಸ್ನೇಹ. ಅದನ್ನು ದೇವರು ನನಗೆ ಕೊಟ್ಟಿರೋ ಒಂದು ಗಿಫ್ಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಅಪ್ಪ ಅಮ್ಮ ಇಲ್ಲ ಅಂತ ಕೊರಗ್ತಿರೋ ಹೆಣ್ಮಕ್ಳಿಗೊಂದು ಕಿವಿ ಮಾತು, ಗಂಡನಿಂದನೇ ಆ ಬಾಗಿನ ಪಡ್ಕೊಳ್ಳಿ. ಖಂಡಿತ ಒಂದು ಸಂತೋಷ, ಅದು ಹೇಳ್ಕೊಳಕ್ಕಾಗೋದಿಲ್ಲ. ಆ ಖುಷಿ ಇದೆಯಲ್ಲ, ಅದನ್ನು ಬಾಯ್ಬಿಟ್ಟು ನನಗೆ ಯಾವ ಥರ ವರ್ಣನೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಬಟ್ ಖಂಡಿತ ದೇವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಕೂಗು ಮುಟ್ಟುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಬನ್ನಿ, ಇವತ್ತು ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಇಟ್ಟಿತ್ತು, ಅದಕ್ಕೆ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ. ಈರುಳ್ಳಿ ದೋಸೆಗೆ ಚಟ್ನಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ
ಸಾದಾ ದೋಸೆ ಆದರೆ ಮಾತ್ರ ಗೊಜ್ಜು ಮಾಡೋದು. ಈರುಳ್ಳಿ ದೋಸೆಗೆ ಕಂಪಲ್ಸರಿ ಚಟ್ನಿ ಬೇಕೇ ಬೇಕು ನನ್ನ ಮಗನಿಗೆ ಮಾತ್ರ. ಈ ರೀತಿಯಾಗಿ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ. ಚಟ್ನಿನೂ ಸಹ ಕಾಯಿ ಮತ್ತು ಇದ್ರದ್ದು ಹುರ್ಗಡ್ಲೆ ಚಟ್ನಿನ ಮಾಡಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಒಂದು ಕರೆಕ್ಟಾಗಿ ಚಪಾತಿ 3 ಚಪಾತಿ ಆಗಿದ್ದು. 4 ಚಪಾತಿ ಆಯಿತು. ಬಟ್ ನಮ್ಮ ಮನೆಯವ್ರು ದೋಸೆ ತಿನ್ನೋದಿಲ್ಲ. ಚಪಾತಿ ಅವ್ರಿಗೋಸ್ಕರ ಚಪಾತಿನೂ ಸಹ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲವನ್ನು ಮಾತಾಡ್ತಾ ಗೌರಿ ಬಾಗಿನ ಅಂದ ತಕ್ಷಣ ಪ್ರತಿಯೊಂದು ಹೆಣ್ಮಕ್ಳಿಗೂ ಅದು ಹೇಳ್ಕೊಳಕ್ಕಾಗದೇ ಇರುವಂತಹ ಒಂದು ಭಾವನೆಗಳು ಅಂತಲೇ ಹೇಳ್ಬೋದು. ಗಂಡನ ಮನೆಯಲ್ಲಿ ಕೋಟಿ ಕೊಳೀತಾ ಇರಲಿ, ಗಂಡನ ಮನೇಲಿ ಲಕ್ಷ ರೂಪಾಯಿ ಕೊಟ್ಟು ಸೀರೆ ತಂದಿದ್ರೂ ಅಮ್ಮನ ಮನೆಯಲ್ಲಿ ಸಿಗೋವಂಥ ಸೀರೆಗೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ. ಅವ್ರು ಕೊಡೋ ಪ್ರೀತಿ ವಿಶ್ವಾಸ ಆಗಿರ್ಬೋದು, ಆ ಒಂದು ದಿನಕ್ಕೋಸ್ಕರ ನಾವು ವರ್ಷ ಪೂರ್ತಿ ಕಾಯ್ತೀವಿ. ಅಪ್ಪನ ಮನೆಯಿಂದ ಬರ್ತಕ್ಕಂಥ ಗೌರಿ ಬಾಗಿನಕ್ಕೋಸ್ಕರ ವರ್ಷ ಪೂರ್ತಿ ಕಾಯ್ತಾ ಇದ್ದೀವಿ. ಬಟ್ ನಮ್ಮಂಥ ಹೆಣ್ಮಕ್ಳುಗಳಿಗೆ ದೇವರು ಒಂದು ಗಿಫ್ಟಾಗಿ ನನಗೆ ಕೊಟ್ಟಿದ್ದಾರಲ್ವ, ಅವ್ರಿಗೆ ಅದೊಂದು ಖುಷಿ ಅಂತಲೂ ಹೇಳ್ತೀನಿ. ನಾನು ಹೇಳೋದು ಒಂದೇ ಹೆಣ್ಮಕ್ಳಿಗೆ, ನನಗೆ ಸಿಗದೇ ಇದ್ರೆ ಏನಾಯಿತು ಬಾಗಿನ, ನನ್ನ ಅಪ್ಪ ಅಮ್ಮ ಸಿಗದೇ ಇದ್ರೆ ಏನಾಯಿತು, ನಾನು 4 ಜನಕ್ಕೆ ಬಾಗಿನ ಕೊಟ್ಟರೆ ಭಗವಂತ ನನಗೆ ಬೇರೆ ಕಡೆಯಿಂದ ಸಿಗೋ ಹಾಗೆ ಖಂಡಿತ ಮಾಡ್ತಾರೆ ಅಂತ ಖಂಡಿತ ಬಾಗಿನವನ್ನು ಕೊಡಿ. ಬಾಗಿನವನ್ನು ಕೊಡೋದಕ್ಕೆ ಮುತ್ತೈದೆ ಹೆಂಗಸು ಅಂತಲೇ ಬೇಕಾಗಿಲ್ಲ. ಇಂಥವರೇ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ. ನಿಮಗೆ ಮನಸ್ಸಿಗೆ ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಖಂಡಿತ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಗಂಡ ನನಗೆ ಬಾಗಿನ ಕೊಟ್ಟಾಗ ನಾನು 4 ಜನಕ್ಕೆ 4ರಿಂದ 5 ಜನಕ್ಕೆ ಬಾಗಿನ ಪ್ರತಿ ವರ್ಷವೂ ಕೊಟ್ಕೊಳ್ತಾ ಬಂದಿದ್ದೀನಿ. ಬೇರೆ ನನ್ನ ಮನಸ್ಸಿಗೆ ಈಗ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ, ನನ್ನ ಮನಸ್ಸಿಗೆ ಯಾರಿಗೆ ಕೊಡಬೇಕು ಅನಿಸುತ್ತೋ ಆ ಕ್ಷಣದಲ್ಲೇ ಅವ್ರ ಮನೆಗಾದರೂ ಸರಿ ಅಥವಾ ಅವ್ರು ಇರೋ ಪ್ಲೇಸ್ಗಾದರೂ ಸರಿ ನಾನು ಹೋಗಿ ಕೊಡ್ತೀನಿ. ಅವರು ನನ್ನ ಪರಿಚಯ ಇರಲಿ ಇಲ್ಲದೆ ಹೋಗಲಿ, ಯಾರೇ ಆಗಲಿ ನನ್ನ ಮನಸ್ಸಿಗೆ ಯಾರು ಕೊಡಬೇಕು ಅನಿಸುತ್ತೋ ಅವ್ರಿಗೆ ನಾನು ಬಾಗಿನ ಕೊಡೋದಂತೂ ಖಂಡಿತ. ಈ ಕೆಲಸವನ್ನು ನಾವು ಯಾವತ್ತು ಮಾಡಿದಾಗ ಅವರು ಕೊಡ್ತಕ್ಕಂತಹ ಪ್ರೀತಿ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕೂ ಹೋಗೋದಿಲ್ಲ. ಅವ್ರು ಮಾಡೋ ಆಶೀರ್ವಾದಕ್ಕೆ, ನನ್ನ ಮಕ್ಕಳಿಗೆ, ನಮ್ಮ ಮಾಂಗಲ್ಯ ಭಾಗ್ಯಕ್ಕೆ, ನನ್ನ ಗಂಡನಿಗೆ ಆರೋಗ್ಯಕ್ಕೆ, ನನ್ನ ಆರೋಗ್ಯಕ್ಕೆ, ಗಂಡ ಹೆಂಡತಿ ಮಕ್ಕಳ ಒಂದು ಸಂಬಂಧಕ್ಕೆ ಆ ಒಂದು ಆಶೀರ್ವಾದ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ತುಂಬ ಜನ ಕಣ್ಣೀರಿಡ್ತೀರ, ನನ್ನ ಅಪ್ಪನ ಮನೆ ದೂರ ಆಗಿದ್ದೀವಿ, ನನ್ನ ಅಣ್ಣ ತಮ್ಮಂದಿರು ಅಪ್ಪ ಅಮ್ಮ ಕಳ್ಕೊಂಡ್ಮೇಲೆ, ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಅವ್ರು ಯಾರೂ ನನಗೆ ಕರೆಯೋದಿಲ್ಲ ಅಂತ ಖಂಡಿತ ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿರೋದನ್ನು ಫಾಲೋ ಮಾಡಿ. ಆ ಭಗವಂತ ಖಂಡಿತ ನನಗೆ ಯಾವ ರೀತಿಯಾಗಿ ಇವತ್ತು ಬಾಗಿನ ಸಿಗ್ತಿದೆಯೋ ಅದೇ ಥರನೇ ದೇವರು ನಿಮಗೆ ಕೊಡ್ತಾ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಭೂಮಿ ಮೇಲೆ ಹುಟ್ಟಿರ್ತಾರೆ. ಒಬ್ಬ ಅಕ್ಕನಾಗಿ, ಒಬ್ಬ ತಂಗಿಯಾಗಿ ಸ್ವೀಕಾರ ಮಾಡೋದಕ್ಕೆ ಯಾರಾದರೂ ಹುಟ್ಟಿರ್ತಾರೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇಷ್ಟೇ ನಾನು ಹೇಳೋದು. ನಾನು ಹೇಗೆ ಫಾಲೋ ಮಾಡ್ಕೊಂಡ್ಬಂದೆ, ನನ್ನ ಗಂಡ ನನಗೆ ಕೊಡ್ತಾಯಿದ್ರು, ನಾನೊಂದು 5 ಜನಕ್ಕೆ ಬಾಗಿನ ಕೊಡ್ತಾಯಿದ್ದೆ, ಕಣ್ಣೀರಿಡ್ತಾ ಇದ್ದೆ. ನನ್ನ ಗಂಡನ ಹತ್ರ ನಾನು ಇಸ್ಕೋಬೇಕಾದ್ರೆ ಅಷ್ಟು ದುಃಖ ಇರ್ತಿತ್ತು. ಬಟ್ ಆ ದುಃಖನ ಈ ಭಗವಂತ ಈ ರೂಪದಲ್ಲಿ ನನಗೆ ತೀರಿಸ್ತಾ ಅಂತಲೇ ಹೇಳ್ಬೋದು. ಇನ್ನು ಗೌರಿ ಬಾಗಿನವನ್ನು ಕೊಡಬೇಕಾದ್ರೆ ಆಗಲಿ, ತಗೊಳ್ಬೇಕಾದ್ರೆ ಆಗಲಿ ಖಂಡಿತ ಒಳ್ಳೆ ಮನಸ್ಸಿಂದ ತಗೊಳ್ಳಿ. ಯಾವುದೇ ಕಾರಣಕ್ಕೂ ದುಃಖ ಪಡ್ತಾನೆ ಆಗಲಿ ಅಥವಾ ಬೇರೆ ನನಗೆ ಸಿಗಲಿಲ್ಲ, ನನ್ನ ತಂದೆ ತಾಯಿನ ಭಗವಂತನಿಗೆ ಕಿತ್ಕೊಂಡ್ಬಿಟ್ಟೆ, ಎಂಥ ಪಾಪಿ ದೇವರು ನೀನು, ನನ್ನ ಅನಾಥಿಯಾಗಿ ಮಾಡಿದೆ, ನನ್ನ ಅಣ್ಣನಿಂದ ದೂರ ಮಾಡಿದೆ, ನನ್ನ ತಮ್ಮನಿಂದ ದೂರ ಮಾಡಿದೆ, ಬಂಧು ಬಳಗದಿಂದ ದೂರ ಮಾಡಿದೆ ಅಂತ ದೇವರನ್ನು ಶಾಪ ಹಾಕ್ಕೊಳ್ಳೋದು, ಅಥವಾ ಕಸಿನ್ಸ್ಗಳು ನಮ್ಮ ಏನು ಸಂಬಂಧಿಕರು ಇರ್ತಾರಲ್ಲ, ನಮ್ಮ ನೋವು ಕೊಟ್ಟಂಥ ಸಂಬಂಧಿಕರು ಇರ್ತಾರಲ್ಲ, ಅವರನ್ನೆಲ್ಲ ಶಾಪ ಹಾಕ್ಕೊಳ್ಳೋದು, ಅಣ್ಣ ಅತ್ತಿಗೆನ ಶಾಪ ಹಾಕ್ಕೊಂಡು ಖಂಡಿತ ಬಾಗಿನನ್ನು ಇಸ್ಕೊಬೇಡಿ. ಅದಕ್ಕೆ ಫಲ ಇರೋದಿಲ್ಲ ಅಂತಲೇ ಹೇಳ್ತೀನಿ. ಇನ್ನು ಬಾಗಿನ ತಂದವ್ರಿಗೆ ಯಾವತ್ತೂ ಹಾಗೆ ಕಳಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಸರಿ ಅಟ್ಲೀಸ್ಟ್ ಪಾಯಸನಾದರೂ ಮಾಡಿ ಅವ್ರಿಗೆ ಸಿಹಿಯನ್ನು ತಿನ್ನಿಸಿ ನಿಮ್ಮ ಮನೆಯಲ್ಲಿ ಕೈ ತೊಳೆಸಿ ಕಳಿಸಿ. ತುಂಬಾ ಒಳ್ಳೆಯದಾಗುತ್ತೆ. ಬಾಗಿನ ತಂದು ಕೊಟ್ಟಿದ್ದಾರೆ, ಕೊಟ್ಟಾದ ತಕ್ಷಣ ಅದನ್ನು ದೇವ್ರ ಮನೆಗೆ ತೊಗೊಂಡೋಗಿಡಿ. ದೇವ್ರ ಮನೆಗೆ ತೊಗೊಂಡೋಗಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ, ಗಂಡ ಹೆಂಡತಿ ಇಬ್ಬರೂ ಸೇರ್ಕೊಂಡು ಪೂಜೆ ಮಾಡಿ ಕೈ ಮುಗಿದು ಅಡ್ಬಿಳಿ. ಏನಾದರೂ ಮಕ್ಕಳಿದ್ರೆ ಅವ್ರ ಕೈಲೂ ಸಹ ಅಕ್ಷತೆ ಕಾಳು ಹಾಕ್ಸಿ ನಮಸ್ಕಾರ ಮಾಡಿ, ಆ ಬಾಗಿಣಕ್ಕೆ ನಮಸ್ಕಾರ ಮಾಡಿ ಅಡ್ಬೀಳೋದಕ್ಕೆ ಹೇಳಿ. ಇನ್ನು ಒಂದು ಬಾಗಿನ ತಂದ ಮೇಲೆ ಅಕ್ಕಪಕ್ಕದವರು 4-5 ಜನ ಮುತ್ತೈದೆಯರನ್ನು ಕರೆದುಬಿಟ್ಟು ಅಥವಾ ವಯಸ್ಸಾಗಿರೋರನ್ನ ಕರೆದು, ಅಮ್ಮ ನಮ್ಮ ಮನೆಗೆ ಬಾಗಿನ ಬಂದಿದೆ ತವ್ರ ಮನೆಯಿಂದ, ಬನ್ನಿ ಅರ್ಶಿನ ಕುಂಕುಮ ತಗೊಂಡೋಗಿವ್ರಂತೆ ಅಂತ ಅವರನ್ನು ಕರೆದು ಮನೆ ಕೂರಿಸಿ
ಅವರಿಗೆ ಒಂದು ಸ್ವಲ್ಪ ಸಿಹಿ, ಒಂದು ಪಾಯಸನೋ ಕೇಸರಿ ಬಾತೋ ಅಲ್ಲ ಪೊಂಗಲ್ಲೋ ಏನೋ ಒಂದು ಸಿಹಿಯಾಗಿ ಮಾಡಿ ಸಣ್ಣ ಒಂದು ದೊನ್ನೆನಲ್ಲಿ 1-2 ಸ್ಪೂನ್ ಹಿಡಿಯುವಂಥ ದೊನ್ನೆಗಳು ಬರುತ್ತಲ್ಲ ಅದರೊಳಗಡೆ ಹಾಕಿ ಬಂದವರಿಗೆ ಅರಿಶಿನ ಕುಂಕುಮ ಹೂವು ಬಳೆ ಎಲೆ ಅಡಿಕೆ 2 ಬಾಳೆಹಣ್ಣು ರವಕೆ ಕಣ ಏನು ಕೊಡೋ ಹಾಗಿಲ್ಲ, ಕಾಯಿನೂ ಕೊಡೋದೇನು ಬೇಡ, 2 ಬಾಳೆಹಣ್ಣು ಕೊಟ್ಟು ಆ ಸಿಹಿಯನ್ನು ಕೊಟ್ಟವ್ರಿಗೆ ಮನೆಯಲ್ಲೇ ತಿನ್ನಿಸಿ ಅವರಿಗೆ ಬಾಗಿಣಕ್ಕೆ ಅವರು ಬಂದು ಪೂಜೆ ಮಾಡೋ ಹಾಗೆ ನೋಡ್ಕೊಳ್ಳಿ. ಅವರು ಬಂದು ಬಾಗಿಣಕ್ಕೆ ಪೂಜೆ ಮಾಡಬೇಕು. ಅಕ್ಷತೆ ಕಾಳು ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ಬಾಗಿಣಕ್ಕೆ ಪೂಜೆ ಮಾಡಿದ್ಮೇಲೆ 5 ಜನ ಮುತ್ತೈದೆಯರ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರೆ ಅವ್ರ ಕೈಗೆ ಅಕ್ಷತೆ ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಇನ್ನು ಅಕ್ಷತೆ ಮಾಡೋ ವಿಧಾನ ಹೇಗೆ ಅಂತಂದರೆ ಸ್ವಲ್ಪ ಅಕ್ಕಿ ತಗೊಳ್ಳಿ, ಅದಕ್ಕೆ ಅರಿಶಿನ ಜಾಸ್ತಿ 4 ಚಿಟಿಕೆ ಅಂದರೆ 4 ಭಾಗ ಅರಿಶಿನ ಆದರೆ 1 ಭಾಗ ಕುಂಕುಮ ಇರಬೇಕು. ಸಮ ಪ್ರಮಾಣದಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಅಕ್ಷತೆ ಮಾಡಬೇಕಾದ್ರೆ ಬರೀ ಅರಿಶಿನದಿಂದನೂ ಅಕ್ಷತೆ ಮಾಡೋದು ಬೇಡ, ಬರೀ ಕುಂಕುಮದಿಂದನೂ ಅಕ್ಷತೆ ಮಾಡೋದು ಬೇಡ. ಎರಡೂ 4 ಭಾಗ ಅರಿಶಿನ ಆದರೆ 4 ಚಿಟಿಕೆ ಅರಿಶಿನ ಹಾಕಿದ್ರೆ 1 ಚಿಟಿಕೆ ಕುಂಕುಮ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಕೆಲವರು ಹಾಲಿಂದ ಕಲಿಸ್ತಾರೆ, ಕೆಲವರು ನೀರಿಂದ ಕಲಿಸ್ತಾರೆ. ತುಂಬ ದಿನ ಇಟ್ಕೋಬೇಕು ಅನ್ನೋರು ತುಪ್ಪದಿಂದ ಎಣ್ಣೆಯಿಂದ ಚೆನ್ನಾಗಿ ಕಲಸಿ ಅದನ್ನು ಅಕ್ಷತೆ ಮಾಡ್ಕೊಂಡಿರ್ತೀವಿ. ಆ ಅಕ್ಷತೆನ 5 ಜನ ಮುತ್ತೈದೆಯರಿಗೆ ಕೊಟ್ಬಿಟ್ಟು ಪೂಜೆ ಎಲ್ಲ ಬಾಗಿನಕ್ಕೆ ಪೂಜೆ ಎಲ್ಲ ಆದಮೇಲೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ನಮ್ಮ ಗಂಡನೂ ಬಿದ್ದು ನಮಸ್ಕಾರ ಮಾಡ್ಕೋಬೋದು ಅಂತಂದರೆ ಕೆಲವ್ರು ಗಂಡು ಮಕ್ಕಳು ನಮಸ್ಕಾರ ಮಾಡೋಕ್ಕೆ ಪಡೋದಿಲ್ಲ. ಹಾಗಾಗಿ ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಹೆಣ್ಮಗಳು ಏನಾದ್ರು ಪುಟ್ಟ ಮಕ್ಕಳುಗಳಿದ್ರೆ ಅವ್ರ ಕೈಲೂ ದೊಡ್ಡ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಡಿ. ಸಿಹಿಯನ್ನು ಕೊಟ್ಟು ಕಳಿಸಿ. ಅದೆಲ್ಲ ಆದಮೇಲೆ ಬಾಗಿನನ ಬೇರೆಯವ್ರು ಈಗ ಬಂದಿರ್ತಾರಲ್ವ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆದಮೇಲೆ ಬಾಗಿನದಲ್ಲಿ ಏನೇನು ಕೊಟ್ಟಿರ್ತಾರೋ ಹಣ್ಣು, ಕೆಲವರು ತರಕಾರಿಗಳನ್ನು ಕೊಡ್ತಾರೆ, ಹಣ್ಣುಗಳು ಕೊಡ್ತಾರೆ, ಏನೇನು ಕೊಟ್ಟಿದ್ದಾರೋ ಅದನ್ನೆಲ್ಲ ಡಿವೈಡ್ ಮಾಡಿ. ಇನ್ನು ಸೀರೆಯನ್ನು ತವರು ಮನೆಯಿಂದ ತಂದಿರೋ ಸೀರೆಯನ್ನು ಅಯ್ಯೋ ಇದು ಇಷ್ಟು ರೂಪಾಯಿ ತಗೊಂಡು ಬಂದಿದ್ದಾಳ, ಇಷ್ಟು ಕಡಿಮೆ ರೇಟ್ ತಂದಿದ್ದಾಳ, ಕ್ವಾಲಿಟಿ ಚೆನ್ನಾಗಿಲ್ಲ, ಅಂಚು ಚೆನ್ನಾಗಿಲ್ಲ, ಸೆರಗು ಚೆನ್ನಾಗಿಲ್ಲ, ಅಯ್ಯೋ ದುಡ್ಡು ಕೊಟ್ಬಿಟ್ಟಿದ್ರೆ ಆಯ್ತಿತ್ತು, ನಾನೇ ತಗೋತಿದ್ದೆ ಅಂತ ಕೆಲವು ಹೆಣ್ಣು ಮಕ್ಕಳು ಹೀಯಾಳಿಸ್ತಾರೆ ಬಾಗಿಣಕ್ಕೆ ಅವಮಾನ ಮಾಡ್ದಂಗೆ. ಅದು ಗೌರಿ ಬಾಗಿನ ಅನ್ನೋದು ಏನಿದೆಯೋ ಆ ನನ್ನ ತಾಯಿ ಬಾಗಿನ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಯಾವತ್ತೂ ಅವಮಾನ ಮಾಡಬೇಡಿ. 10 ರೂಪಾಯಿ ಸೀರೆ ತೊಗೊಬಂದು ಕೊಡಲಿ ಅವರು, ಅಥವಾ ಬರೀ ರಾವುಗೆ ಕಣ ಇಟ್ಕೊಟ್ರು ಕಣ್ಣಿಗೆ ಒತ್ತುಕೊಂಡು ನೀವು ಇಟ್ಕೊಳ್ಳಿ, ತುಂಬ ಏಳಿಗೆ ಆಗುತ್ತೆ ಖಂಡಿತವಾಗ್ಲು. ಸೀರೆ ಸೆರಗು ಚೆನ್ನಾಗಿಲ್ಲ, ಮೈದಾನ ಚೆನ್ನಾಗಿಲ್ಲ, ಅದು ಹಂಗೆ ಬರಬಾರ್ದಾಗಿತ್ತು, ಹೀಗೆ ಬರಬೇಕಾಗಿತ್ತು, ನೀನು ಇಷ್ಟೊಂದು ಕಡಿಮೆ ರೇಟ್ ಸೀರೆ ಯಾಕೆ ತಗೊಬಂದು ನನಗೆ ಕೊಟ್ಟಿದ್ದೀಯಾ, ಅಯ್ಯೋ ಈ ಸೀರೆ ತಂದು ಕೊಡೋ ಬದಲು ನನಗೆ ದುಡ್ಡು ಕೊಟ್ಬಿಟ್ಟಿದ್ರೆ ನಾನೇ ಸೀರೆ ತಗೋತಿದ್ದೆ ಅಂತ ಹೇಳ್ತಾರೆ. ಹಂಗಂತ ಹೇಳೋಕೆ ಹೋಗಬೇಡಿ. ಕೆಲವು ಹೆಣ್ಮಕ್ಳು ಹೇಳ್ತಾರೆ ಹಂಗಂತ. ಆ ಥರ ಹೇಳಿದಾಗ ಏನಾಗುತ್ತೆ, ತವರು ಮನೆಯವರ ಮನಸ್ಸು ಒಡೆಯುತ್ತೆ. ಇವಳಿಗೆ ಎಷ್ಟೇ ಮಾಡಿದ್ರೂ ಸಾಕಾಗೋದಿಲ್ಲ, ನಾವು ಹೆಂಗೆ ತಂದ್ರೂ ಆಡ್ಕೊತಾಳೆ. ಇನ್ನು ಮುಂದಿನ ವರ್ಷದಿಂದ ಇವ್ರ ಮನೆಗೆ ಯಾರು ಅರಿಶಿನ ಕುಂಕುಮ ತಗೊಂಡು ಹೋಗ್ಬೇಡಿ ಕಣ್ರೋ ಅಂದ್ಬಿಟ್ರೆ, ತಗೊಂಡು ಹೋಗಬಾರ್ದು ಕಣೋ ಅಂದ್ಬಿಟ್ರೆ ಮುಗೀತಾ ಅಲ್ಲಿಗೆ, ತವ್ರ ಮನೆ ಸಂಬಂಧ ಅಲ್ಲೇ ಮುರಿದು ಬಿತ್ತಾ. ಅದ್ರ ಬದಲಿಗೆ ಅವರೇ ಹೇಳ್ಬಿಡ್ತಾರೆ, ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ನೀವು ತೋರಿಸೋ ಪ್ರೀತಿಗೆ ಅಣ್ಣನೋ ಅತ್ತಿಗೆನೋ ಅಯ್ಯೋ ಮಗ ಈ ಸಲ ನಾನು ಕಮ್ಮಿ ರೇಟೊಂದು ಸೀರೆ ತಂದಿನಿ ಕಣವ, ಏನು ಬೇಜಾರು ಮಾಡ್ಕೋಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ, ಮುಂದಿನ ಸರಿ ಚೆನ್ನಾಗಿರೋ ತಂದು ಕೊಡ್ತೀನಿ ಅಂದಾಗ ಆಯಿತು ಬಿಡೋಣ, ನೀನು ಇದ್ದೀಯಲ್ಲ, ನಿನ್ನ ಆಶೀರ್ವಾದ ಎಷ್ಟು ರೂಪಾಯಿಂದಾರ ಆಗಲಿ, ದುಡ್ಡನ್ನು ಬೇಡ, ನಿನ್ನ ಆಶೀರ್ವಾದ ಸಿಕ್ಕರೂ ಸಾಕು, ಎಂಥದೋ ಒಂದು ಅಪ್ಪನ ಮನೆಯಿಂದ ಬಂದಿದೆಯಲ್ಲ ಸಾಕು ಬಿಡೋಣ ಅಂತ ಒಂದು ಮಾತನ್ನಿ ನೀವು. ಅಪ್ಪನ ಮನೆ ಎಷ್ಟು ಏಳಿಗೆ ಆಗುತ್ತೋ ಗಂಡನ ಮನೆಗೂ ಹಂಗೆ ಏಳಿಗೆ ಆಗುತ್ತೆ. ಏಳಿಗೆ ಅಂದರೆ ಏನು ಗೊತ್ತಾ ನಿಮ್ಮ ಪ್ರಕಾರ? ಕಾರ್ ತಗೊಳ್ಳೋದು, ಕೋಟಿ ಮನೆ ಕಟ್ಟೋದು ಅದಲ್ಲ. ಏಳಿಗೆ ಅಂತಂದರೆ ನಾವು ಗುಡಿಸ್ಲಲ್ಲಿದ್ರೂ ಸಹ ನಾವು ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದಿಂದ ಇರಬೇಕು, ಮಕ್ಕಳು ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು, ಅಪ್ಪ ಅಮ್ಮ ಅನ್ನಿಸ್ಕೊಂಡಿರೋರು ಮಕ್ಕಳನ್ನ ಪ್ರೀತಿಯಿಂದ ಒಂದು ದಾರಿ ತೋರಿಸ್ಕೊಂಡು ಅವ್ರನ್ನ ಒಂದು ವಿಶ್ವಾಸದಿಂದ ದಾರಿ ತೋರಿಸ್ಕೊಂಡು ನಗ್ನಗ್ತಾ ಖುಷಿಯಿಂದ ಹೋಗಬೇಕು, ಭಗವಂತ ಆರೋಗ್ಯವನ್ನು ಕೊಡಬೇಕು. ಇದು ಏಳಿಗೆ ಅಂತಂದರೆ. ಏಳಿಗೆ ಅಂದರೆ ಪಟ್ಟಂತ ಕಾರ್ಗೆ, ಪಟ್ಟಂತ ಒಡವೆಗೆ, ಪಟ್ಟಂತ ಆಸ್ತಿ ಅಡವುಗೊಟ್ಟೋಗ್ಬಿಡೋದು. ಆದರೆ ಅಪ್ಪ ಅಮ್ಮನ ತವ್ರ ಮನೆಯಿಂದ ಬರೋ ಅಣ್ಣ ತಮ್ಮ ಆಗಲಿ, ತಂದೆ ತಾಯಿ ಆಗಲಿ ಕೊಡೋವಂಥ ಆಶೀರ್ವಾದ ಇದೆಯಲ್ಲ ಅಷ್ಟು ಚೆನ್ನಾಗಿ ಏಳಿಗೆ ಆಗುತ್ತೆ. ನಾವು ಮನಸ್ಸಿಂದ ಬಿಡೋಣ, ಆಯಿತು ಅಮ್ಮ ಬಿಡಮ್ಮ, ಏನೋ ನಿನ್ನ ಕೈಲಿ ಆದದ್ದು ಕೊಟ್ಟಿದ್ಯಾ ಬಿಡಪ್ಪ, ಅಪ್ಪನೇ ಆಗಲಿ ಅಮ್ಮನೇ ಆಗಲಿ ಅಣ್ಣ ತಮ್ಮಂದಿರೋ ಅತ್ತಿಗೆದಿರೋ ಯಾರೇ ಬಂದು ಅರಿಶಿನ ಕುಂಕುಮ ಕೊಟ್ಟರೆ ಅದನ್ನು ಹೀಯಾಳ್ಸೋಕೆ ಹೋಗ್ಬೇಡಿ. ಇದೇ ನನ್ನ ಗೆಳತಿ ನನಗೆ ಕೊಟ್ಟಿರೋ ಬಾಗಿನ. ಗೌರಿ ದರ, ಎಲೆ, ಅಡಿಕೆ, ಹಣ್ಣು, ಸ್ವೀಟು, ಆಮೇಲೆ ಗೆಜ್ಜೆ ವಸ್ತ್ರ, ಬಾಗಿಣದ ಸಾಮಾನು ಒಂದು ಕವರಲ್ಲಿದೆ.
ಅರಿಶಿನ ಕುಂಕುಮವನ್ನು ತಗೊಂಡು ಬಂದು ಕೊಟ್ಟಿದ್ದಾಳೆ. ಅದ್ರ ಜೊತೆಗೆ ಅಕ್ಕಿ ಇದೆ, ಚಿಪ್ಪು ಮುರಿದೇ ಇರೋವಂತಹ ಬಾಳೆಹಣ್ಣು, ಆಮೇಲೆ 2 ತೆಂಗಿನಕಾಯಿ, ಸಿಂಗಲ್ ತೆಂಗಿನಕಾಯಿ ಕೊಡಲ್ವಂತೆ ಅವ್ರ ಕಡೆ, ಹಾಗಾಗಿ 2 ತೆಂಗಿನಕಾಯಿನ ತಗೊಬಂದು ಕೊಟ್ಟಿದ್ದಾಳೆ. ಅವ್ರು ಕಂಪಲ್ಸರಿಯಾಗಿ ಅವ್ರ ಕಡೆ ಗೆಜ್ಜೆ ವಸ್ತ್ರವನ್ನು ಕೊಡಲೇಬೇಕಂತೆ. ಇಲ್ಲಿ ಒಂದು ಮಿಸ್ ಆಗಿದ್ದೇನಂತಂದರೆ ಬೆಲ್ಲವನ್ನು ತಗೊಂಬರ್ಬೇಕಾದ್ರೆ ಮರ್ತ್ಕೊಂಡ್ಬಿಟ್ಟೆ ಅಂತಂದರು. ಓಕೆ, ಪರವಾಗಿಲ್ಲ ಅಂದೆ. ಇದೇ ಅವಳು ತಂದು ಕೊಟ್ಟಿರುವಂತಹ ಸೀರೆ, ಮೈಸೂರು ದೇವರ ಕಂಡಿ ಅಂತ ಬರುತ್ತೆ, ಅಲ್ಲಿ ತಂದಿರೋದು ಇದು. ಮತ್ತು ಅವ್ರ ತರಕಾರಿ, ಎಲ್ಲ ಥರ ತರಕಾರಿಗಳು, ಹಣ್ಣುಗಳನ್ನು ಬಾಗಿನ ರೂಪದಲ್ಲಿ ಕೊಡ್ತಾರೆ. ಇದೇ ನನ್ನ ಗೆಳತಿ, ನನ್ನ ಪ್ರೀತಿಯ ಗೆಳತಿ ಕೊಟ್ಟಿರುವಂತಹ ಬಾಗಿನ. ಎಲ್ಲರೂ ನನ್ನ ಲೀಲಾ ಮತ್ತು ರಘುಗೆ ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮಗನ ಮೇಲೆ ಮತ್ತು ಅವ್ರ ಮೇಲೆ ಇರಲಿ. ಒಬ್ಬನೇ ಮಗ ಇರೋದು, ಮತ್ತು ಮಕ್ಕಳಿಲ್ಲ ಅವ್ರಿಗೆ, ಒಂದೇ ಮಗು ಇದೆ. ಅವ್ರಿಗೆ ನಿಮ್ಮೆಲ್ಲರ ಪ್ರೀತಿ ಜೊತೆಗೆ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದೆಲ್ಲ ಯಾಕೆಂದರೆ ಅಷ್ಟು ಖುಷಿ ಆಗುತ್ತೆ ನನಗೆ. ವರ್ಷ ಕಾಯ್ತಾ ಇರ್ತೀನಿ ನನ್ನ ಸ್ನೇಹಿತೆ ಬರ್ತಾಳೆ ಅಂತ. ಅವತ್ತಿನ ದಿನ ಡ್ಯೂಟಿಗೆ ರಜಾ ಹಾಕ್ಬಿಟ್ಟು ಅವಳಿಗೋಸ್ಕರ ವೆಯ್ಟಿಂಗ್. ಕೇಳ್ತಾರೆ, ಯಾವತ್ತು ಫ್ರೀ ಆಗಿದೆಯಾ, ರಜಾ ಹಾಕ್ಲಿಕ್ಕಾಗತ್ತಾ, ಇಲ್ಲ ಸಂಡೇ ಬರಲಾ ಅಂತ ಕೇಳ್ತಾರೆ. ನಾನು ಈ ವಿಚಾರದಲ್ಲಿ ಮಾತ್ರ ನಾನು ಕಂಜೂಸ್ತನ ತೋರಿಸೋದಿಲ್ಲ. ನೀನು ಯಾವಾಗ ಫ್ರೀ ಆಗಿದ್ದೀಯಾ ಹೇಳಮ್ಮ, ಅವಾಗೇ ಬರುವೆ ಅಂತ ಹೇಳ್ತೀನಿ. ನನಗೆ ಬೇರೆ ಟೈಮಲ್ಲಿ ಆಗೋದಿಲ್ಲ, ನಾನು ಸೋಮವಾರ ಬಂದುಬಿಡ್ತೀನಿ ಅಂತಂದು. ಓಕೆ, ರಜೆ ಹಾಕ್ಬಿಟ್ಟು ಆರಾಮಾಗಿ ತಲೆ ಕೆಡಿಸ್ಕೋಬೇಡ ಅಂದೆ. ಬರ್ತಾ ಇದ್ದಂಗೆ ನಾನು ಒಂದೇ ಮಾತು, ನನಗೆ ಬೇರೆ ಏನೂ ಮಾಡಬೇಡ, ಹುರುಳಿಕಾಳು ಬಸ್ಸಾರು ಮಾಡಿಬಿಟ್ಟು ಜಾಸ್ತಿ ಸೊಪ್ಪು ಹಾಕ್ಬೇಡ, ಸ್ವಲ್ಪನೇ ಸೊಪ್ಪು ಹಾಕ್ಬಿಟ್ಟು ಹುರುಳಿಕಾಳು ಬಸ್ಸಾರು ಮಾಡಿ, ಕಾಳು ಒಗ್ಗರಣೆ ಮಾಡಿ, ಗಸಗಸೆ ಪಾಯಸ ಮಾಡಿರು ಅಂತಂದ್ಲು. ಹಂಗಂದ ತಕ್ಷಣ ಅಯ್ಯೋ ಇಷ್ಟನಾ, ಬಾ ಆಯಿತು ಅಂದ್ಬಿಟ್ಟು ಅವಳು ಹೇಳ್ದಂಗೆ ಅದೇ ಥರನೇ ಮಾಡಿದೆ. ಬಟ್ ಏನಂತಂದರೆ ನಮ್ಮ ಕೈ ಸಾಂಬಾರು ಅಂತಂದರೆ ಅವಳಿಗೆ ತುಂಬ ಇಷ್ಟ. ಯಾಕೆಂದರೆ ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಿರ್ತೀವಿ, ಜೊತೆಗೆ ಅವಳಿಗಿಷ್ಟ ಉಪ್ಪು ಹುಳಿ ಖಾರ. ಬಟ್ ಅವ್ರ ಮನೆಯಲ್ಲಿ ಅವ್ರ ಗಂಡನೂ ಕಡಿಮೆ ತಿಂತಾರೆ, ಅವ್ರ ಮಗನೂ ಉಪ್ಪು ಹುಳಿ ಖಾರ ಕಡಿಮೆ ತಿಂತಾರೆ. ಇವಳು ನಮ್ಮ ಥರ ಸ್ವಲ್ಪ ಜಾಸ್ತಿ. ಇನ್ನು ಅವರು ಯಾವ ಕಡೆ ಭಾಗದವರು ಅಂತಂದರೆ, ಅವರೆಲ್ಲರೂ ಹೆಚ್ಚು ಕಡಿಮೆ ಹೇಳ್ಕೊಬೇಕು ಅಂತಂದರೆ ಶಿವಮೊಗ್ಗ, ದಾವಣಗೆರೆ ಆ ಕಡೆ ಸೈಡವರು. ಬಟ್ ಅವರ ತಂದೆ ಇಲ್ಲೇನೆ IT ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದಾರೆ. ಅವ್ರ ಮಗಳೇ ನನ್ನ ಸ್ನೇಹಿತೆ. ಹಾಗಾಗಿ ನಮ್ಮ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಬಂದು ಸೇರಿಕೊಂಡ್ರು. ಎಲ್ಲರಿಗೆ ಹೇಳೋದು ಅಷ್ಟೇ ಸ್ನೇಹಿತರೆ, ಇಷ್ಟೇ. ತವರು ಮನೆಯಿಂದ ಅದು ಎಂಥದ್ದೇ ಆಗಿರಲಿ, ಅವರು ತಂದು ಕೊಟ್ಟಿರೋ ಬಾಗಿನನ ನಮಸ್ತೆ ಮಾಡಿ ಖಂಡಿತ ತಗೊಳ್ಳಿ. ಬಾಗಿನಕ್ಕೆ ಗಂಡ ಹೆಂಡತಿ ಮಕ್ಕಳು ಪೂಜೆ ಮಾಡಿ, ಬಾಗಿನಕ್ಕೆ ಒಂದು 5 ಜನ ಕರೆದು ಪೂಜೆ ಮಾಡಿಸಿ, ಅವ್ರ ಕೈ ಲಕ್ಷತೆ ಕಾಳು ತಲೆ ಮೇಲೆ ಹಾಕಿಸ್ಕೊಳ್ಳಿ. ಅಣ್ಣನಿಗೆ ಯಾವತ್ತೂ ಅಣ್ಣ ತಮ್ಮಂದಿರಿಗೆ ತಂದೆ ತಾಯಿಗೆ ಕಣ್ಣೀರು ಇಡಿಸೋದಕ್ಕೆ ಹೋಗಬೇಡಿ. ನಿನ್ನ ಕೈಲಾದದ್ದು ಅಂತ ಹೇಳ್ಕೊಳ್ಳಿ. ತವರು ಮನೆಗೆ ಹೋದ್ಮೇಲೆ ಗೌರಿ ಹಬ್ಬಕ್ಕೆ ನನ್ನನ್ನು ಕರೀಲಿಲ್ಲ, ಪ್ರೀತಿ ವಿಶ್ವಾಸ ತೋರಿಸ್ಲಿಲ್ಲ, ನನ್ನ ನಗ್ನಗ್ತಾ ಮಾತಾಡಿಸ್ಲಿಲ್ಲ, ನನ್ನ ಸೀರೆ ತಂದುಕೊಟ್ಟಿರೋ ಸರಿ ಇಲ್ಲ ಅಂತ ಹೀಯಾಳ್ಸೋದಕ್ಕೆ ಹೋಗಬೇಡಿ. ಅವ್ರು ಮಾತಾಡಿಸ್ತಾರೆ ಏನಾಯಿತು, ಭಗವಂತ ನನಗೂ ಬಾಯಿ ಕೊಟ್ಟಿದ್ದಾನಲ್ವ, ಅವರು ಪ್ರೀತಿ ತೋರಿಸ್ತಾರೆ ಏನಾಯಿತು, ನಾವು ಪ್ರೀತಿ ತೋರಿಸ್ಬೋದಲ್ವಾ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ನೀವು ತವರು ಮನೆಗೆ ಎಷ್ಟು ಗೌರವ, ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ, ಎಷ್ಟು ವಿಶ್ವಾಸ ಇಡ್ತೀರೋ ಆ ಭಗವಂತ ನಿಮ್ಮ ಮನೆ ಹಾಗೆ ಆ ಲುಕ್ಕದಂಗೆ ಉಕ್ಕುತ್ತೆ. ಇದು ಕಟ್ಟು ಸತ್ಯವಾದ ಮಾತು ಸ್ನೇಹಿತರೆ. ಯಾಕೆ ಅಂದರೆ ಈ ಸತ್ಯವನ್ನು ಅರಿದೇ ಇರುವಂಥ ಎಷ್ಟೋ ಜನ ಹೆಣ್ಮಕ್ಳು ತವರು ಮನೆಯನ್ನು ಹೀಯಾಳಿಸ್ತಾರೆ. ತಂದುಕೊಟ್ಟಿರೋ ಸೀರೆನ ಬೆಲೆಗಳ ರೂಪದಲ್ಲಿ ಬೆಲೆ ಕಟ್ತಾರೆ. ಕಡಿಮೆ ರೇಟು, ಇದು ಜಾಸ್ತಿ ರೇಟು, ನೀವು ತಂದುಕೊಟ್ಟಿರೋದು ಸರಿ ಇಲ್ಲ, ನಾನು ಕಮ್ಮಿ ರೇಟು ತಂದುಕೊಟ್ಟಿದ್ದೀಯಾ ಅಂತ ಬೆಲೆಗಳ ರೂಪದಲ್ಲಿ ಕಟ್ತಾರೆ. ಆ ತಪ್ಪನ್ನು ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಮಕ್ಕಳಿಗೆ ಜೀವನದಲ್ಲಿ ಎಜುಕೇಷನು ತೊಂದರೆ ಆಗಬಾರ್ದು, ಮದುವೆ ವಿಚಾರದಲ್ಲಿ ತೊಂದರೆ ಆಗಬಾರ್ದು, ಮಕ್ಕಳು ಮದುವೆ ಮಾಡ್ತೀವಲ್ಲ, ಮಕ್ಕಳಾಗ್ತವಲ್ಲ ಅಂಥ ವಿಚಾರಕ್ಕೆ, ಒಳ್ಳೆ ಗಂಡು ಹೆಣ್ಣು ಸಿಗುವಂಥ ವಿಚಾರಕ್ಕೆ ತೊಂದರೆ ಆಗಬಾರ್ದು. ಮುತ್ತೈದೆತನ ಚೆನ್ನಾಗಿರಬೇಕು, ಕಟ್ಕೊಂಡಿರೋ ಗಂಡನ ಆರೋಗ್ಯ ಚೆನ್ನಾಗಿರಬೇಕು, ಮನೆಯಲ್ಲಿ ಯಾವಾಗಲೂ ಸಂತೋಷವಾಗಿ ಆರೋಗ್ಯವಾಗಿ ಎಲ್ಲ ಪ್ರತಿಯೊಬ್ಬರ ಆರೋಗ್ಯವನ್ನು ಚೆನ್ನಾಗಿರಬೇಕು. ನಾವೇನೇ ಕೆಲಸಗಳು ಹೋದ್ರೂ ಆ ಕೆಲಸಗಳು ಫೇಲ್ ಆಗಬಾರ್ದು, ಎಲ್ಲದರಲ್ಲೂ ಸಕ್ಸಸ್ ಕಾಣಬೇಕು ಅಂತಂದರೆ ತವರು ಮನೆಯನ್ನು ಹೀಯಾಳಿಸೋದನ್ನು ಬಿಡಿ. ಇಷ್ಟೇ ನಾನು ಹೇಳೋದು. ಯಾರು ತವರು ಮನೆಯಿಂದ ಅಮ್ಮನೇ ಹೇಳಿ, ಅಪ್ಪನೇ ಹೇಳಿ, ಅಣ್ಣನೇ ಹೇಳಿ, ಅತ್ತಿಗೆ ಹೇಳಿ ಮಾತಾಡಿಸ್ಲಿಲ್ಲ ಅಂದರೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕಣ್ಣೆದುರುಗಡೆ ಕಂಡ್ರೆ ಅಣ್ಣ ಚೆನ್ನಾಗಿದೆಯಾ, ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಂತ ಒಂದು ಮಾತು ಅಂದ್ಬಿಟ್ರೆ ನಮ್ಮ ನಾಲ್ಗೆ ಬಿದ್ದೋಗುತ್ತಾ, ಅಥವಾ ನಮ್ಮ ಗಂಟೆ ನರ ಕರ್ಗೋಗ್ಬಿಡುತ್ತಾ? ಇಲ್ಲ ತಾನೇ. ಒಂದೇ ಮಾತು ಅನ್ನಿ, ಲಾಸ್ಟಿಗೆ ನಿಮ್ಮನ್ನು ನೆನೆಸ್ಕೊಳ್ತಾರೆ. ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ಅವಳೇ ಮೈ ಮೇಲೆ ಬಿದ್ದು ಮಾತಾಡಿಸ್ಲಿಲ್ಲ ಅಂತ. ಅಕ್ಕ ನೀನು ಮಾಡ್ತೀಯಾ ಆ ಕೆಲಸನ ಅಂತ ಅನ್ಬೋದು. ಖಂಡಿತ ಮಾಡ್ತೀನಿ, ಪ್ರತಿ ಸಲನೂ ಮಾಡ್ತೀನಿ ಕಣ್ರಿ ನಾನು.
ಪ್ರತಿ ಸಲನೂ ನನ್ನ ಓರ್ಗಿತೀರನೇ ನಾನು ಬಿಡಲ್ಲ. ಅವರು ಅಷ್ಟೊಂದು ಜಗಳ ಆಡಿದ್ರೂ ಹೋಗಿ ಮಾತಾಡಿಸ್ತೀನಿ ನಾನು. ಯಾಕೆಂದ್ರೆ ನಾನು ಓರ್ಗಿತೀರ ನಾನು ಯಾವಾಗಲೂ ಅತ್ತೆ ಅತ್ತೆ ಅಂದರು ಅಭ್ಯಾಸ. ಯಾಕೆಂದರೆ ಸೋದ್ರ ಮಾವನಿಗೆ ಮದುವೆ ಆಗಿದ್ದೀನ, ಹುಟ್ಟಿದ್ದೇ ಅಲ್ಲಿ, ಬೆಳೆದಿದ್ದು ಅಲ್ಲಿ, ಮದುವೆನ ಅವ್ರ ಮನೆಗೆ ಮಾಡ್ಕೊಂಡಿದ್ರಿಂದ ನಾನು ಓರ್ಗಿತೀರನ್ನ ಅಕ್ಕ ಅನ್ನೋಕ್ಕೆ ಆಗಲ್ಲ. ಅದೇ ಚೆನ್ನಾಗಿದ್ದೀರಾ, ಮನೇಲೆಲ್ಲ ಚೆನ್ನಾಗಿದ್ದಾರಾ, ಮಾವ ಚೆನ್ನಾಗಿದೆಯಾ, ಇದೇ ಥರ ಕೇಳ್ತೀನಿ. ಬೈತಾರೆ, ಅಷ್ಟು ಜಗಳ ಮಾಡಿ ನೀನು ಮಾನ ಮರ್ಯಾದೆ ಇಲ್ವಾ, ನಾನು ಜಗಳ ಮಾಡಿದ್ದೀನಿ ಅಷ್ಟೊಂದು ಮಾತಾಡ್ಸೋಕ್ಕೆ ಬರ್ತೀಯಲ್ಲ, ನೀನು ಮಾನ ಮರ್ಯಾದೆ ಇಲ್ವಾ ಅಂತ ಮುಗಿತಾರೆ ನನಗೆ. ಅಷ್ಟು ಬೈದ್ರೂ ನಾನು ತಲೆ ಕೆಡಿಸ್ಕೊಳಕ್ಕೋಗಲ್ಲ. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಮಾತಾಡಿಸ್ತೀನಿ. ನಾನು ಇರೋವರೆಗೂ ನಾನು ಮಾತಾಡಿಸ್ತೀನಿ. ಯಾಕೆಂದರೆ ನನ್ನ ಅವ್ವಂಗೆ ನಾನು ಮಾತು ಕೊಟ್ಟಿದ್ದೀನಿ. ನಿನ್ನಿಂದ ಮನೆ ಒಡೀತು, ನಿನ್ನಿಂದ ಮನೆ ಹಾಳಾಯಿತು ಅನ್ಬಾರ್ದು. ನೀನು ಯಾವುದೇ ಕಾರಣಕ್ಕೂ ನಿಮ್ಮ ಮಾವದಿರು ನಿನ್ನನ್ನು ಸಾಕಿದ್ದಾರೆ, ನಿನ್ನ ತಿಕ್ಕ ಮುಖ ತೊಳೆದು ಸಾಕಿದ್ದಾರೆ, ಅವ್ರ ಋಣ ತೀರ್ಸೋಕ್ಕಾಗಲ್ಲ ಅಂತ ನನ್ನ ಅವ್ವ ನನಗೆ ಹೇಳಿದ್ದಾರೆ. ಅವ್ರು ಅಂದಿರೋ ಮಾತಿಗೆ ನಮ್ಮ ಮಾವಂದಿರ ಋಣನ ನಾವು ಯಾವತ್ತಿಗೂ ತೀರ್ಸೋಕ್ಕಾಗೋದಿಲ್ಲ. ನಮ್ಮ ತಬ್ಲಿಯಾಗಿ ನಾನು ಬೀದಿಗೆ ಬಂದಾಗ ನಮ್ಮ ಮಾವನೇ ನಮ್ಮನ್ನು ತೊಡೆ ಮೇಲೆ ಎತ್ಕೊಂಡು ಆಡಿಸಿ, ಹೆಗ್ಲ ಮೇಲೆ ಎತ್ಕೊಂಡು ಆಡಿಸಿ, ಪುಟ್ಟ ಮಗುನ, ಹಾಲು ಕುಡಿಯೋ ಮಗುನ ಲಾಲಿ ಹಾಡಿ ನಮ್ಗೆ ಸಾಕಿದ್ದು. ಅವ್ರನ್ನ ನಾನು ಮಾತಾಡಿಸ್ದೇ ಇರೋಕ್ಕಾಗುತ್ತೆ? ಬೈದರೆ ಬೈಕೊಳ್ಳಿ. ಸೋದರ ಮಾವ ಅಂದರೆ ತಂದೆ ಸಮಾನ ಅಲ್ವಾ? ಹಾಗಾಗಿ ಅವ್ರು ಏನೇ ಬೈದ್ರೂ ಒಂದಿನ 2 ದಿನ ಮುನ್ಸ್ಕೊತಿದ್ದೆ. 3ನೇ ದಿವಸಕ್ಕೆ ಬೈದ್ಬಿಟ್ರಲ್ವ ನೀವು, ಅಂದ್ಕೊಂಡು ಹೋಗ್ತಿದ್ದೆ. ಏನು ಮುಖ ಇಷ್ಟು ದಪ್ಪ ಮಾತಾಡ್ತಿದ್ಯಾ, ಮಾತಾಡಬೇಡ ಹೋಗು ಅಂದ್ರು. ಯಾಕೆ ಮಾತಾಡಲ್ಲ, ನನ್ನಿಷ್ಟ, ನಾನು ಮಾತಾಡ್ತೀನಿ ಅಂದ್ಕೊಂಡು ನಾನೇ ಜಗಳ ಮಾಡ್ಕೊಂಡು ಮಾತಾಡಿಸ್ತಿದ್ದೆ. ನಿಜಕ್ಕೂ ಸ್ನೇಹಿತರೆ, ಖಂಡಿತ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾನು ಇಡೀ ಕುಟುಂಬನ ನಿಮ್ಮ ಎದುರುಗಡೆ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.